ಯಾವಾಗ ಗೋಲ್ಡ್ ಮೇಲೆ ಹೋಗುತ್ತೋ ಆಗ ಸ್ಟಾಕ್ ಮಾರ್ಕೆಟ್ ಕೆಳಗಿರುತ್ತೆ. ಗೋಲ್ಡ್ ಯಾವಾಗ ಕೆಳಗ್ ಬಂದಿರುತ್ತಲ್ಲ ಆಗ ಸ್ಟಾಕ್ ಮಾರ್ಕೆಟ್ ಮೇಲ್ ಹೋಗುತ್ತೆ. ಆದ್ರೆ ಇವಾಗ ಒಂದು ಟ್ವಿಸ್ಟ್ ಇದೆ. ಏನದು? ಗೋಲ್ಡ್ ಮತ್ತೆ ಇಂಡೆಕ್ಸ್, ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಎರಡು ಕೂಡ ಸೇಮ್ ಟೈಮ್ ಹೈ ಮಾಡ್ತಾ ಇದೆ. ಇದು ಒಳ್ಳೆಯ ಸೈನ್ ಅಂತೂ ಅಲ್ವೇ ಅಲ್ಲ. ಇಂಡೆಕ್ಸ್ ಹೈ ಆಗ್ತಾ ಇದೆ ಅಂತಂದ್ರೆ ಎಕಾನಮಿ ಸ್ಟ್ರಾಂಗ್ ಇದೆ ಅಂತ ಹೌದು, ಆದರೆ ಗೋಲ್ಡ್ ಹೈ ಆಗ್ತಾ ಇರೋದು ಫಿಯರ್ ಕಾರಣದಿಂದ. ಹಿಸ್ಟ್ರಿ ನೋಡೋದಾದ್ರೆ 2007ರಲ್ಲಿ ಗೋಲ್ಡ್ ಮ್ಯಾಸಿವ್ 31% ಆಫ್ ರಿಟರ್ನ್ಸ್ ನ ಕೊಟ್ಟಿತ್ತು. 2008ರಲ್ಲಿ ರಿಸೆಷನ್ ಬಂತು. 2020ರಲ್ಲಿ ಗೋಲ್ಡ್ ರ್ಯಾಲಿ ಆಗಿತ್ತು ವಿತ್ ಆಲ್ಮೋಸ್ಟ್ 22% ಆಫ್ ರಿಟರ್ನ್ಸ್. 2021ರಲ್ಲಿ ರಿಸೆಷನ್ ಬಂತು. ಈಗ 2025 ಗೋಲ್ಡ್ ಆಲ್ರೆಡಿ ಸ್ಟ್ರಾಂಗ್ ರಿಟರ್ನ್ಸ್ ಕೊಟ್ಟಿದೆ, ಆಲ್ಮೋಸ್ಟ್ 40% ಆಫ್ ರಿಟರ್ನ್ಸ್. ಮೀನ್ ವೈಲ್ ಇಂಡೆಕ್ಸ್ ಕೂಡ ಹೈ ಇದೆ. ಸೊ ಇದು ಡೇಂಜರ್ ಸಿಗ್ನಲ್. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನ್ ಗೊತ್ತಾ? ಚೈನಾ ನಾನ್ ಸ್ಟಾಪ್ ಆಗಿ ಗೋಲ್ಡ್ ನ ಬೈ ಮಾಡ್ತಾನೆ ಇದ್ದಾರೆ. ಯಾಕಂತಂದ್ರೆ US ನಲ್ಲಿ ರಿಸೆಷನ್ ಬಂತು ಅಂತಂದ್ರೆ ಅದರ ರಿಪಲ್ ಎಫೆಕ್ಟ್ ಹೋಲ್ ವರ್ಲ್ಡ್ ಆಗುತ್ತೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಇದು ನಾರ್ಮಲ್ ಬಿಹೇವಿಯರ್ ಅಲ್ವೇ ಅಲ್ಲ. ಆಲ್ರೆಡಿ ಬಿಗ್ ಇನ್ವೆಸ್ಟರ್ಸ್ ಅಗ್ರೆಸಿವ್ಲಿ ಗೋಲ್ಡ್ ನ ಅಕ್ಯುಮುಲೇಟ್ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಗೋಲ್ಡ್ ಆಕ್ಟ್ಸ್ ಆಸ್ ಅನ್ ಹೆಡ್ಜ್. ನೌ ದ ಇಂಪಾರ್ಟೆಂಟ್ ಪಾರ್ಟ್ ಈಸ್ ಹೌ ರಿಚ್ ಪೀಪಲ್ ಮೇಕ್ ಮನಿ ಫ್ರಮ್ ದ ರಿಸೆಷನ್. ರಿಚ್ ಪೀಪಲ್ ಏನ್ ಮಾಡ್ತಾರೆ ಗೊತ್ತಾ? ಅವರು ತಮ್ಮ 60% ಆಫ್ ಮನಿನ ಗೋಲ್ಡ್ ಅಂಡ್ ಸಿಲ್ವರ್ ಗೆ ಸೇಫ್ ಅಸೆಟ್ಸ್ ಆಗಿ ಹಾಕ್ಬಿಡ್ತಾರೆ. 40% ಕ್ಯಾಶ್ ನ ಲಿಕ್ವಿಡ್ ಆಗಿ ಹೋಲ್ಡ್ ಮಾಡ್ತಾರೆ. ರಿಸೆಷನ್ ಬಂದಾಗ ಗೋಲ್ಡ್ ಅಂಡ್ ಸಿಲ್ವರ್ ಡೀಸೆಂಟ್ ರಿಟರ್ನ್ಸ್ ಕೊಡುತ್ತೆ. ಮೀನ್ವೈಲ್ 40% ಕ್ಯಾಶ್ ನ ಅವರು ಇಟ್ಕೊಂಡಿರ್ತಾರ ಲಿಕ್ವಿಡ್ ಫಾರ್ಮ್ ಅಲ್ಲಿ. ಅದರಲ್ಲಿ ಅವರು ಕ್ವಾಲಿಟಿ ಸ್ಟಾಕ್ಸ್ ನ ಚೀಪ್ ಪ್ರೈಸ್ ಗೆ ಖರೀದಿ ಮಾಡ್ತಾರೆ. ನೆಕ್ಸ್ಟ್ ಬುಲ್ ರನ್ ಬಂದಾಗ 2 times to 5 times ರ್ಯಾಲಿ ಬರುತ್ತೆ, ಅವ್ರು ಒಳ್ಳೆ ದುಡ್ಡು ಮಾಡ್ಕೋತಾರೆ. ಸೊ ರಿಸೆಷನ್ ಫಾರ್ ರಿಚ್ ಇಸ್ ನಾಟ್ ಟೆನ್ಷನ್, ಇಟ್ಸ್ ಅನ್ ಅಪಾರ್ಚುನಿಟಿ. ರಿಸೆಷನ್ ಸ್ಟಾಪ್ ಮಾಡೋ ಪವರ್ ಯಾರಿಗೂ ಇಲ್ಲ, ಆದ್ರೆ ರಿಸೆಷನ್ಗೆ ರೆಡಿ ಆಗೋ ಪವರ್ ಎಲ್ರ ಕೈಲಿದೆ. ಸೊ ಈಗ ನೀವು ಹೇಳಿ, ರಿಸೆಷನ್ ಬರ್ತಾ ಇದೆ ಅನ್ನೋ ಸಿಗ್ನಲ್ ಕ್ಲಿಯರ್ ಆಗಿ ನಿಮ್ಗೂ ಕಾಣಿಸ್ತಾ ಇದೆನಾ? ರಿಸೆಷನ್ ಬರುತ್ತೆ ಅನ್ನೋ ಫೀಲ್ ನಿಮ್ಗೂ ಇದೆನಾ? ಫಾಲೋ ಮಾಡಿ ಫಾರ್ ಮೋರ್ ಸಚ್ ಅಪ್ಡೇಟ್ಸ್.